ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಅತ್ತದ್ದು ಅಪ್ಪ. ಹುಟ್ಟಿದಾಗ ಕೂಗಿದ್ದು ಅಮ್ಮನಾದರೂ ಬಿಗಿದಿಟ್ಟ ಉಸಿರು ಬಿಟ್ಟಿದ್ದು ನನ್ನಪ್ಪ. ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದು ಸಾಕಿದ್ದು ಅಪ್ಪ. ಕೇಳಿದ್ದು ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದಿರುವ ಕಾಣದ ಕೈಗಳು ಅಪ್ಪ. ವಿದ್ಯೆ ತಲೆಗೆ ಹತ್ತಿಸಿದ್ದು ಅಮ್ಮನೇ ಆದರೂ ಪ್ರತಿದಿನವೂ ದಾರಿ ದೀಪವಾಗಿದ್ದುದು ಅಪ್ಪ. ಹರಸಿ ಹಾರೈಸಿ ಮುತ್ತಿಡ್ತಿದ್ದಿದ್ದು ಅಮ್ಮನಾದರೂ ಪ್ರೀತಿ ವ್ಯಕ್ತಪಡಿಸದೆ ಮೂಕನಾಗಿ ಮೂಲೆಯಲ್ಲಿ ನಿಂತಿದ್ದು ಅಪ್ಪ. ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲುತ್ತಿಲ್ಲ ನಿನಗೆ ಅಪ್ಪ. ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿದ್ದವನು ನನ್ನಪ್ಪ. ಸ್ನೇಹಿತರೆ, ಅಪ್ಪಂದಿರ ದಿನಾನೇ ಅಮ್ಮಂದಿರ ದಿನಾನೇ ಅಪ್ಪ ಅಮ್ಮಂದಿರನ್ನ ನೆನಪಿಸ್ಕೊಳ್ಬೇಕು ಅಥವಾ ಈ ಥರದ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತೇನಿಲ್ಲ ಅಲ್ವಾ. ವೈಯಕ್ತಿಕವಾಗಿ ನಾನೊಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇತ್ತೀಚೆಗಷ್ಟೇ ನಾನು ನನ್ನ ಅಪ್ಪನನ್ನು ಕಳ್ಕೊಂಡೆ. ಬದುಕಿನ ಉದ್ದಕ್ಕೂ ಸದಾ ಸಿಟ್ಟು ಮಾಡ್ತಾ ಸ್ಟ್ರಿಕ್ಟ್ ಆಗಿದ್ದಂತಹ ನನ್ನಪ್ಪ ತೀರಿ ಹೋದ ಮೇಲೆ ಅಷ್ಟೇ ಅವರ ಆತ್ಮೀಯರಿಂದ ನನಗೆ ಗೊತ್ತಾಗಿದ್ದು, ಹೋದಲ್ಲೆಡೆ ಎಲ್ಲ ನನ್ನ ಮಗಳು ಹಾಗೆ ನನ್ನ ಮಗಳು ಹೀಗೆ ಅಂತ ಹೇಳ್ತಾ ಸಾಕ್ತಾ ಇದ್ದಿದ್ದು ಅಂತ. ಅಪ್ಪಂದಿರೇ ಹಾಗೆ ಮನದ ಭಾವವನ್ನು ಮಗಳ ಮುಂದೆ ಮಗನ ಮುಂದೆ ಹಂಚ್ಕೊಳ್ಳೋದಿಲ್ಲ. ಅಪ್ಪ ಇದ್ದಾಗಿದ್ದಕ್ಕಿಂತ ಅವರು ದೈಹಿಕವಾಗಿ ನನ್ನನ್ನು ಅಗಲದ ಮೇಲೆ ಪ್ರತಿ ಕ್ಷಣ ಪ್ರತಿದಿನ ನನ್ನನ್ನು ತುಂಬ ಆವರಿಸ್ಕೊಂಡಿದ್ದಾರೆ. ತುಂಬ ಕಷ್ಟ ಆಗ್ತಾ ಇದೆ, ಮರೀಲಿಕ್ಕೆ ಆಗ್ತಾ ಇಲ್ಲ. ನನ್ನಂತೆ ನೀವು ತಪ್ಪು ಮಾಡಬೇಡಿ. ಇದ್ದಂತಹ ಸಮಯದಲ್ಲಿ ಹೆಚ್ಚು ಸಮಯ ಅಪ್ಪನಿಗೆ ಕೊಡಿ. ವ್ಯಕ್ತಿ ಕಳ್ಕೊಂಡ್ಮೇಲೆ ಗೊತ್ತಾಗೋದು ಬೆಲೆ, ಇದ್ದಾಗಲೇ ಗೊತ್ತಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಿ.